ಮರಿಮುತ್ತಜ್ಜಿಯ ಪ್ರಕಾರ ತಾಳ್ಮೆ ಯಾವಾಗ ಮುಖ್ಯ? ಅತಿಯಾದ ಮಾತು ಮನೆಯನ್ನು ನಾಶ ಮಾಡುತ್ತದೆ. ಈ ಕೆಳಗೆ ಸೂಚಿಸಿದ ಸನ್ನಿವೇಶಗಳಲ್ಲಿ ತಾಳ್ಮೆ ಅತ್ಯಂತ ಅಗತ್ಯ. ಜ್ಞಾನಿಗಳ ಮುಂದೆ ಅಥವಾ ಗುರು ಹಿರಿಯರ ಮುಂದೆ ಅಥವಾ ತಂದೆ ತಾಯಿಯ ಮುಂದೆ ಅತಿಯಾದ ಮುಂಗೋಪ ಒಳ್ಳೆಯದಲ್ಲ. ಇವರ ಮುಂದೆ ಮಾತನಾಡುವಾಗ ತಾಳ್ಮೆ ಖಂಡಿತವಾಗಿಯೂ ಇರಲೇಬೇಕು. ಸುಮ್ಮನೆ ನಿಮ್ಮನ್ನು ಕೆಣಕುವ ಉದ್ದೇಶದಿಂದ ನಿಮ್ಮನ್ನು ಅತಿಯಾಗಿ ಆಡಿಕೊಂಡು ನಗುತ್ತಿರುವಾಗ ತಾಳ್ಮೆಯಿಂದ ಅವರ ಜೊತೆ ಮಾತನಾಡಬೇಕು. ಸಮಯ ಎನ್ನುವುದು ನಿಮಗೂ ಕೂಡ ಒಂದಲ್ಲ ಒಂದು ದಿನ ಬರುತ್ತದೆ. ಅಲ್ಲಿಯವರೆಗೆ ತಾಳ್ಮೆ ತಂದುಕೊಳ್ಳಿ. ಅತಿಯಾದ ಕೋಪ ನೆತ್ತಿಗೇರಿದಾಗ ತಾಳ್ಮೆಯಿಂದ ಇರುವುದು ತುಂಬ ಮುಖ್ಯ. ಕೋಪದಿಂದ ತೆಗೆದುಕೊಂಡ ನಿರ್ಧಾರ ನಿಮ್ಮ ಬದುಕನ್ನೇ ನಾಶ ಮಾಡಿಬಿಡಬಹುದು. ಅತಿಯಾದ ಆತುರ ಇರದೆ ತಾಳ್ಮೆಯಿಂದ ಯೋಚನೆ ಮಾಡುವುದು ಸೂಕ್ತ. ಮನೆಯಲ್ಲಿ ಜಗಳವಾಡುವ ಸನ್ನಿವೇಶ ಇದ್ದಾಗ ಅಲ್ಲಿ ತಾಳ್ಮೆ ಇರಬೇಕು. ಮಾತು ಅತಿಯಾದರೆ ಮನೆಯಲ್ಲಿ ಬಿರುಕು ಬರುವುದು ಸಾಮಾನ್ಯ ಸಂಗತಿ ಆಗುತ್ತದೆ. ಕೆಲವರು ಯಾವುದೋ ವಿಚಾರಕ್ಕೆ ಮಾತನಾಡುತ್ತಿರುವಾಗ ಅವರ ಮಧ್ಯೆ ನೀವು ಹೋದಾಗ ಅತಿಯಾಗಿ ಮಾತನಾಡದೆ ತಾಳ್ಮೆಯಿಂದ ಇರಬೇಕು. ನೀವು ಏನನ್ನಾದರೂ ಸಲಹೆ ನೀಡಬೇಕಾಗಿ ಬಂದಾಗ ತಾಳ್ಮೆಯಿಂದ ಯೋಚಿಸಿ ಸಲಹೆ ನೀಡಿ. ನಿಜವಾದ ಸತ್ಯ ಏನು ಎಂಬುದು ನಿಮಗೆ ಗೊತ್ತಿಲ್ಲದೆ ಇದ್ದಾಗ ಏನು ಮಾತನಾಡದೆ ತಾಳ್ಮೆಯಿಂದ ಇದ್ದರೆ ಅದೇ ಒಳ್ಳೆಯದು. ಕೆಲವೊಂದು ಸಲ ಘಟನೆ ಏನು, ನಿಜವಾಗಿಯೂ ಏನಾಗಿದೆ ಎನ್ನುವುದು ನಿಮಗೆ ಅರಿವು ಇರುವುದಿಲ್ಲ. ಅದಕ್ಕಾಗಿ ತಾಳ್ಮೆಯಿಂದ ಇರುವುದು ತುಂಬ ಸೂಕ್ತ. ಅವಿವೇಕಿಗಳ ಮುಂದೆ ಅಥವಾ ಮೂರ್ಖರ ಮುಂದೆ ಅಥವಾ ಅತಿಯಾದ ಅಹಂಕಾರ ಇರುವ ಜನರ ಹತ್ತಿರ ನೀವು ಅತಿಯಾಗಿ ಮಾತನಾಡದೆ ಆ ಸಮಯದಲ್ಲಿ ತಾಳ್ಮೆ ತೆಗೆದುಕೊಂಡರೆ ಉತ್ತಮ. ಮನೆಯಲ್ಲಿ ಅತ್ತೆ ಸೊಸೆಯ ಮಧ್ಯೆ ಮಾತಿನ ವಾಗ್ವಾದ ನಡೆಯುವ ವೇಳೆಯಲ್ಲಿ ಯಾರ ಪರವಾಗಿ ಮಾತನಾಡದೆ ತಾಳ್ಮೆಯಿಂದ ಸುಮ್ಮನಾಗುವುದು ಒಳಿತು.